ಜೆಡಿಎಸ್ನ ನಾಯಕರು ಹಾಗೂ ಜಿಟಿ ದೇವೇಗೌಡರ ಮಧ್ಯೆ ಜೋರಾಗ್ತಾ ಇದೆ ಟಾಕ್ ಫೈಟ್ ದಿನದಿಂದ ದಿನಕ್ಕೆ. ನಿನ್ನೆ ಜೆಡಿಎಸ್ನ ಶಾಸಕರೆಲ್ಲರೂ ಸೇರಿ ಒಂದಷ್ಟು ಮಾತನಾಡಿದರು. ರೇವಣ್ಣ ಅವರು ಮಾತನಾಡಿದರು. ಆ ರೇವಣ್ಣನವರ ಮಾತಿಗೆ ಇವತ್ತು ಜಿಟಿ ದೇವೇಗೌಡ ತಿರುಗೇಟು ಕೊಟ್ಟಿದ್ದಾರೆ. ಜೆಡಿಎಸ್ ನಾಯಕರು ಹಾಗೂ ಜಿಟಿ ದೇವೇಗೌಡರ ಮಧ್ಯೆ ಜೋರಾಗ್ತಾ ಇದೆ ಫೈಟ್. ಸಿದ್ದರಾಮಯ್ಯನವರ ಸರ್ಕಾರ ಜಿಟಿ ದೇವೇಗೌಡ ಮತ್ತು ಮಗನನ್ನ ಬಂಧಿಸಿ ಜೈಲ್ಗಟ್ಟೋ ಪ್ಲಾನ್ ಮಾಡಿತ್ತು ಅಂತ ರೇವಣ್ಣನವರು ನಿನ್ನೆ ಒಂದು ಆರೋಪ ಮಾಡಿದರು. ಅದಕ್ಕೆ ಇವತ್ತು ಜಿಟಿ ದೇವೇಗೌಡರ ಹೇಳಿಕೆ, ನನ್ನನ್ನು ಬಂಧಿಸಿ ಜೈಲಿಗೆ ಕಳಿಸುವ ಅಪರಾಧ ನಾನು ಏನೂ ಮಾಡಿಲ್ಲ. ರೇವಣ್ಣವ್ರು ಯಾಕೆ ಹಿಂಗೆ ಹೇಳಿದ್ರು ಗೊತ್ತಿಲ್ಲ. ನಾನು ನನ್ನ ಮಗ ಜೈಲಿಗೆ ಹೋಗೋ ತಪ್ಪು ಮಾಡಿಲ್ಲ. ನಮ್ಮ ಮೇಲೆ ಯಾವುದೇ ದೂರುಗಳಿಲ್ಲ. ಕುಮಾರಸ್ವಾಮಿಗೆ ಕರೆ ಮಾಡಿಸಿ ನಾವು ರಕ್ಷಣೆ ಪಡ್ಕೊಂಡಿಲ್ಲ. ಸಿದ್ದರಾಮಯ್ಯ ಸೇಡ್ ತೀರಿಸ್ಕೊಳ್ಳೋ ರಾಜಕಾರಣ ಮಾಡಿದ್ದಾರೆ, ಆದರೆ ಬಂಧಿಸುವ ಹಂತಕ್ಕೆ ಅವ್ರು ಯಾವತ್ತೂ ಹೋಗಿಲ್ಲ. ಗೃಹ ಮಂಡಳಿ ಅಧ್ಯಕ್ಷನಾಗಿದ್ದಾಗ ಅವ್ಯವಹಾರದ ಬಗ್ಗೆ ತನಿಖೆ ಆಗಿದೆ ಅಷ್ಟೇ. ರೇವಣ್ಣ ಅವರ ಕುಟುಂಬನೇ ಬೇರೆ, ನಮ್ಮ ಕುಟುಂಬನೇ ಬೇರೆ ಅಂತ ಮೈಸೂರಿನಲ್ಲಿ ಜಿಟಿ ದೇವೇಗೌಡರು ಇವತ್ತು ತಿರುಗೇಟು ಕೊಟ್ಟಿದ್ದಾರೆ. ದೇವೇಗೌಡರನ್ನ 2017 ಇದೇ ಸರ್ಕಾರ ಇತ್ತು ಕಾಂಗ್ರೆಸ್. ಅವತ್ತು ಸಾಯಂಕಾಲ ಯಾವುದೋ ಒಂದು ಏನು ಜಿಟಿ ದೇವೇಗೌಡರು ಏನು ಲೂಟಿ ಹೊಡೆದವನೇನ್ರಿ, ಅವ್ರ ಮಗೇನು ಲೂಟಿ ಹೊಡೆದವನ, ಯಾರ್ಯಾರು ಲೂಟಿ ಹೊಡೆದವ್ರು ಅದಿರಲಿ, ಟೈಮ್ ಬಂದಾಗ ಹೇಳ್ತೀನಿ. ಅವತ್ತು ಜಿಟಿ ದೇವೇಗೌಡರನ್ನ ನನಗೊಂದು ಪೊಲೀಸ್ ಆಫೀಸರ್ ಫೋನ್ ಮಾಡಿದರು, ನಮ್ಮ ಅಭಿಮಾನಿ, ಸರ್ ನೈಟ್ ಇವತ್ತು ಜಿಟಿ ದೇವೇಗೌಡರನ್ನ ಅರೆಸ್ಟ್ ಮಾಡೋಕ್ಕೆ ರಾತ್ರಿ ಎಲ್ಲ ರೆಡಿ ಇದೆ, SP DOSP ಪೊಲೀಸ್ ಎಲ್ಲ ರೆಡಿ ಇದೆ ಸರ್, ಅರೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಬಂತು. ಕುಮಾರಣ್ಣಗೆ ಕೊಟ್ಟೆ. ಕುಮಾರಣ್ಣವನ್ನ ಗುಟ್ರಿ ಹಾಕೋದಕ್ಕೆ ಎಲ್ಲ ಪೊಲೀಸ್ನವ್ರು ವಾಪಸ್ ಹೋದ್ರು. ಅವತ್ತು 2017-18 ಕುಮಾರಣ್ಣನ ಗುಟ್ರಿ ಹಾಕ್ದ. ಕುಮಾರಣ್ಣನ ಗುಟ್ರಿಗೆ ಎಲ್ಲ ಓಡೋದ್ರು. ಯಾವ ಕೇಸು ಅಂತ ಕೇಳ್ರಪ್ಪ. ಅಲ್ಲಿ ಈಗ ಆಡಳಿತ ಪಕ್ಷದ ನಾಯಕರಿದ್ದಾರಲ್ಲ, ಯಾವ ಕೇಸೆಲ್ಲ ಅವತ್ತು ರಾತ್ರಿ ಪೊಲೀಸ್ ಎಲ್ಲ ಬಂದಿತ್ತು. ಜಿಟಿ ದೇವ್ ಅವತ್ತು ನನ್ನಂಗೆ ಅವರು ಅವತ್ತೇನಾದ್ರು ಕುಮಾರಣ್ಣ ಗುಟ್ರಿ ಹಾಕ್ತಾ ಹೋಗಿದ್ರೆ ಅಪ್ಪ ಮಕ್ಕಳು 20 ದಿನ ನನ್ನಂಗೆ ಜೈಲಲ್ಲಿ ಇರ್ಬೇಕಾದ್ರು. ಗೊತ್ತಾಯ್ತು ಸರ್, ನಾನು ಅನುಭವಿಸಿದ್ಮೇಲೆ 20 ದಿನ. ಕುಮಾರಣ್ಣನ ಗುಟ್ರಿ ಕುಮಾರಣ್ಣನ ಗುಟ್ರಿ ಜಿಟಿ ದೇವೇಗೌಡರನ್ನ ನಾವು ಸರಿಪಡಿಸ್ಕೊಳ್ಳೋದು ನಮಗೆ ಗೊತ್ತಿದೆ. ಅಲ್ಲ, ಸತ್ಯ ಹೇಳ್ತಾ ಇದ್ದೀನಿ ನಾನು. 2018 ಇವತ್ತು ಬೇಕಾದ್ರೆ ಯಾವ ದೇವ್ರ ಮುಂದೆ ಹೇಳ್ತೀನಿ, ಕುಮಾರಣ್ಣನ ಗುಟ್ರಿ ಏನು ಮಾಡಿವ್ರಿ ಅಪ್ಪ ಮಕ್ಕಳು. ಇವತ್ತು ಹುಣಸೂರಿಂದ ಗೆದ್ದು ಬರಲಿಲ್ವಾಯ್ತಾ? ಶಕ್ತಿ ಇರೋ ಹೊತ್ತಿಗೆ ಗೆದ್ದವಂತಾನೆ. ಓಲಿ ಕೆಲವರು ಕಾಂಗ್ರೆಸ್ ಮುಖಂಡರಲ್ಲಪ್ಪ, ಕಾಂಗ್ರೆಸ್ ಬಿಟ್ಟು ನಮ್ಮ ವರಿಷ್ಠಂಗೆ ಬಂದು ನಿಂತ್ಕೊಳ್ಳಿ, ಒಪ್ಗೆತೀನಿ. ಆಯಿತು, ಕಾಂಗ್ರೆಸ್ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ, ನಮ್ಮ ಯೋಗೇಶ್ ಅಣ್ಣ ಕರ್ಕೊಂಡು ಹೋದರೆ ಸಂತೋಷ, ಅವರೊಂದು ಹೆಮ್ಮೆ. ಜಿಟಿ ದೇವೇಗೌಡರು ಏನು ಅಂತ ಗೊತ್ತಿರೋದ್ರಿಂದ ಅವ್ರು ಯಾರು ಕೂಡ ಯಾವುದೇ ತನಿಖೆಗಳಲ್ಲೂ ಕೂಡ ಮಾಡಿಸಿದ್ರು ಕೂಡ ನಾನು ನಿಮ್ಮ ಕೈಲಿ ಫೋನ್ ಮಾಡಿಸಿಲ್ಲ. ಸಿದ್ದರಾಮಯ್ಯನವ್ರಿಗೆ ಗೊತ್ತು, 25 ವರ್ಷ ಅವ್ರ ಜೊತೆ ಇದ್ದೆ. ಒಂದು ದಿನ ಅವ್ರ ಕೈಲಿ ಪೊಲೀಸ್ಗೆ ಒಂದೇ ಒಂದು ಫೋನ್ ಮಾಡಿಸಿಲ್ಲ. ಕುಮಾರಸ್ವಾಮಿಯವ್ರ ಕೈಲಿ ನಾನು ಒಂದೇ ಒಂದು ಫೋನು, ನಾನು ಕಂಪ್ಲೇಂಟ್ ಮಾಡ್ತಾವ್ರು ಕಾಂಗ್ರೆಸ್ದವರು ಅಂತ ಹೆದರಿ ನಾನು ರಕ್ಷಣೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನನ್ನ ಮಗನ್ನು ನನ್ನ ಬಂಧಿಸ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಅಪರಾಧ ನಾವೊಂದೂ ಮಾಡಿಲ್ಲ. ನನ್ನ ಮಗ ನಾನು 20 ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾರನ್ನ ಯೋಚನೆ ಮಾಡಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ರೇವಣ್ಣವರೇ, ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ, ಕುಮಾರಸ್ವಾಮಿಯವ್ರ ಕೈಲಿ ನಾವು ಮಾಡಿಸಿಲ್ಲ. ಯಾವುದೇ ಮುಖ್ಯಮಂತ್ರಿಗಳು ಮಂತ್ರಿಗಳ ಕೈಲಿ, ಯಾವ ಮಂತ್ರಿಗಳಾದರೂ ಸರಿ, ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ 54 ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ ಯಾರೂ ಕೊಟ್ಟಿಲ್ಲ. ನಾನು ಯಾವ ಲೀಡರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ, ನನ್ನ ಮೇಲೆ ಕೇಸ್ ಹಾಕವ್ರೆ, ನಿಮ್ಮ ಬಿಡುಗಡೆ ಮಾಡಿಸ್ಕೊಡಿ, ತಪ್ಪಿಸಿ ಅಂತೇಳಿ ನಾನು ಹೇಳಿಲ್ಲ. ರೇವಣ್ಣ ಹೇಳ್ತಾರೆ ಕುಮಾರಸ್ವಾಮಿ ಆಗ್ರಹ ಮಾಡಿದ್ರು, ಅದಕ್ಕೆ ಬಂಧನ ತಪ್ಪಿತು ಅಂತೇಳಿ. ದಯಮಾಡಿ ಕ್ಷಮಿಸಿ ರೇವಣ್ಣವರೇ, ನನ್ನ ಕುಟುಂಬನೇ ಬೇರೆ, ನಾನು ಬೆಳೆದು ಬಂದಿರೋದೇ ಬೇರೆ. ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯವ್ರ ಕೈಯಿಂದನೇ ಸಾಧ್ಯ ಇಲ್ಲ. ನೀವ್ಯಾರು ನನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ.
ದೇವರಿಗೆ ಮಾತ್ರ ಗೊತ್ತು ನನ್ನ ಬದುಕು, ಹಂಗೆ ಬದುಕ್ತಾ ಇದ್ದೀನಿ ನಾನು. ದಯವಿಟ್ಟು ಈ ರೀತಿ ಅವನು ಜೈಲಿಗೆ ಹಾಕ್ಬಿಡ್ತಾಯಿದ್ರು, ನಾವು ತಪ್ಪಿಸಿದ್ದೀವಿ, ಈ ಹೇಳಿಕೆಗಳು ಜನರ ಮನಸ್ಸಲ್ಲಿ ಏನಾಗುತ್ತೆ? ನಾವು ಕಾಂಗ್ರೆಸ್ ಅವ್ರು ಮಾಡ್ತಿದ್ರು ತಪ್ಪಿಸ್ಬಿಟ್ಟು, ಇದನ್ನು ನಾನು ಅವ್ರನ್ನೇ ಕೇಳ್ತೀನಿ, ರೇವಣ್ಣವ್ರನ್ನೇ. ಬೆಳಗಾಂ ಅಧಿವೇಶನದಲ್ಲಿ ಏನು ರೇವಣ್ಣ ಯಾವತ್ತು ಹೇಳಿದೆ, ಅದು ಯಾವ ಕೇಸಲ್ಲಿ? ಹೌಸಿಂಗ್ ಬೋರ್ಡಲ್ಲಿ ನೀವು ಇಬ್ಬರು ಸೇರ್ ಮಾಡಿದ್ರಿ ದಾಳ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಒಂದು GT ದೇವೇಗೌಡರು ಸಿದ್ದರಾಮಯ್ಯನವರಿಗೆ ದಿನದಿಂದ ದಿನಕ್ಕೆ ಹತ್ತಿರವಾಗ್ತಾ ಇದ್ದಾರೆ, ಕುಮಾರಸ್ವಾಮಿಯಿಂದ ದೂರ ಆಗ್ತಾ ಇದ್ದಾರೆ. ಹಾಗಾಗಿ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳಿಗೂ ನನಗೂ ಸಂಬಂಧ ಇಲ್ಲ, ಆ ಥರದ ಯಾವುದೇ ನನ್ನನ್ನು ಬಂಧಿಸ್ತಕ್ಕಂಥ ಪ್ರಕ್ರಿಯೆ ಸಿದ್ದರಾಮಯ್ಯನವರು ಮಾಡಿಲ್ಲ, ಈ ಥರ ಸಮರ್ಥನೆಗೆ ಇಳಿದ್ರ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. JDSನ ಶಾಸಕರು ಮತ್ತು GT ದೇವೇಗೌಡರ ನಡುವಿನ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಅಲ್ಲ, ಸಮರ್ಥನೆಗಿಂತ ಹೆಚ್ಚಾಗಿ ಅವರು ತಮ್ಮ ಜೀವನದ ವಾಸ್ತವವನ್ನು ಹೇಳುವಂಥ ಪ್ರಯತ್ನಗಳನ್ನ ಈ ಒಂದು ಸಂದರ್ಭದಲ್ಲಿ ಮಾಡೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ GT ದೇವೇಗೌಡರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ತಮ್ಮ 53 ವರ್ಷಗಳ ರಾಜಕೀಯ ಜೀವನದಲ್ಲಿ, ಜೊತೆಗೆ ತಮ್ಮ ಮಗನ ಕಳೆದ 10-15 ವರ್ಷಗಳ ರಾಜಕೀಯ ಜೀವನದಲ್ಲಿ ನಮ್ಮ ಮೇಲೆ ಯಾವೊಂದು ಕೇಸ್ಗಳು ಕೂಡ ಇಲ್ಲ. ಕೇಸ್ಗಳೇ ಇಲ್ಲದ ಮೇಲೆ ಅದನ್ನು ನನ್ನನ್ನು ಆಗಲಿ ನನ್ನ ಮಗನನ್ನಾಗಲಿ ಬಂಧಿಸುವಂಥ ಪ್ರಶ್ನೆಗಳೇ ಬಂದಿಲ್ಲ. ಸಿದ್ದರಾಮಯ್ಯನವರಿಗೆ ನನ್ನ ಮೇಲೆ ರಾಜಕೀಯವಾಗಿ ಸೇಡಿರ್ಬೋದು, ಆ ಸೇಡನ್ನು ಅವರು ಚುನಾವಣೆಯಲ್ಲಿ ತೀರಿಸಿಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡಿದ್ದಾರೆ ಹೊರತು ಬಂಧನದಂತಹ ಕೃತ್ಯಕ್ಕೆ ಅವರು ಯಾವತ್ತೂ ಕೂಡ ಕೈ ಹಾಕಿಲ್ಲ, ಕೈ ಹಾಕುವಂಥ ಪ್ರಶ್ನೆಗಳು ಕೂಡ ಬರೋದಿಲ್ಲ. ರೇವಣ್ಣವರು ಯಾವ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗಿ ಹೇಳಿದ್ರು ನನಗೆ ಗೊತ್ತಾಗ್ತಾ ಇಲ್ಲ. ವಿಧಾನಸೌಧ ಅಧಿವೇಶನ ಇದೆ, ಆ ಅಧಿವೇಶನ ಸಂದರ್ಭದಲ್ಲೇ ನಾನು ರೇವಣ್ಣವ್ರನ್ನ ಪ್ರಶ್ನೆ ಮಾಡ್ತೇನೆ, ಯಾವ ಕಾರಣಕ್ಕೋಸ್ಕರವಾಗಿ ಇದನ್ನು ಹೇಳಿದ್ರಿ? ಯಾಕಂದರೆ ಈ ಹಿಂದೆ ಗೃಹ ಮಂಡಳಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ JDS ಮತ್ತು ಕಾಂಗ್ರೆಸ್ನವರೇ ತಮ್ಮ ಮೇಲೆ ಒಂದು ಕೇಸನ್ನು ಹಾಕಿಸಿ ಅದನ್ನ ತನಿಖೆಯನ್ನು ಕೂಡ ಮಾಡಿಸಿದ್ರು. ಆದರೆ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ನನ್ನನ್ನು ಬಂಧಿಸುವಂತಹ ಒಂದು ಸೇಡಿನ ರಾಜಕಾರಣವನ್ನು ಅವ್ರು ಮಾಡಿಲ್ಲ. ಕೇವಲ ಸಿದ್ದರಾಮಯ್ಯನವರು ಮಾತ್ರ ಅಲ್ಲ, ಯಾರೂ ಕೂಡ ನನ್ನನ್ನು ಬಂಧಿಸುವಂಥ ಕೆಲಸವನ್ನು ಕೂಡ ಮಾಡಿಲ್ಲ, ನನ್ನ ನಡವಳಿಕೆಯೂ ಕೂಡ ಆ ರೀತಿಯಾಗಿಲ್ಲ. ರೇವಣ್ಣ ಅವರ ಕುಟುಂಬದ ವಿಚಾರಗಳೇ ಬೇರೆ, ನನ್ನ ಕುಟುಂಬದ ವಿಚಾರಗಳೇ ಬೇರೆ ಅನ್ನುವಂಥ ರೀತಿಯಂಥ ತಿರುಗೇಟನ್ನು GT ದೇವೇಗೌಡರು ನೀಡಿರುವಂಥದ್ದು. ಅಂದರೆ ನಿನ್ನೆ ರೇವಣ್ಣವ್ರು ಹೇಳ್ತಾ ಇದ್ದಂಥದ್ದು, ನಾನು ನನ್ನ ಮಗನ ರೀತಿಯಲ್ಲೇ GT ದೇವೇಗೌಡ ಬಂಧನವೂ ಕೂಡ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಖುದ್ದು ಕುಮಾರಸ್ವಾಮಿಯ ಅದನ್ನು ತಪ್ಪಿಸಿದ್ರು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಹಾಗಾಗಿನೇ ಈ ಒಂದು ತಿರುಗೇಟನ್ನು ಕೊಟ್ಟಿರುವಂಥದ್ದು. ನನ್ನನ್ನು ರಕ್ಷಿಸುವಂಥ ಸಲುವಾಗಿ ನಾನು ಯಾವುದರಿಂದಲೂ ಯಾರಿಂದಲೂ ಕರೆ ಮಾಡಿಸ್ಕೊಂಡಿಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ಅವರು ಕೊಡ್ತಾ ಇದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ KP, ಧನ್ಯವಾದ. ಬಟ್ ರೇವಣ್ಣವರು ಯಾವ ದೇವ್ರ ಮೇಲೆ ಅದು ಬೇಕಾದರೂ ಪ್ರಮಾಣ ಮಾಡ್ತೀನಿ ಅಂತೆಲ್ಲ ಅಂತಿದ್ದಾರೆ. ನೋಡೋಣ ಅದಕ್ಕೆ ಸ್ಪಷ್ಟೀಕರಣ ಏನು ಬರುತ್ತೆ ಅಂತ.